ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 34ನೇ ವಾರ, ನವೆಂಬರ್ 26, 2024 ಮಂಗಳವಾರ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 21ನೇ ಅಧ್ಯಾಯ 5ರಿಂದ 11ರವರೆಗಿನ ವಚನಗಳು. ಆ ಕಾಲದಲ್ಲಿ ಈ ಮಹಾದೇವಾಲಯವು ಅಂದವಾದ ಕಲ್ಲುಗಳಿಂದಲೂ ಅಮೂಲ್ಯವಾದ ಕೊಡುಗೆಗಳಿಂದಲೂ ಎಷ್ಟು ಅಲಂಕೃತವಾಗಿದೆ ಎಂದು ಕೆಲವರು ಮಾತನಾಡುತ್ತಿದ್ದರು. ಆಗ ಯೇಸು, ಇವುಗಳನ್ನು ನೀವು ನೋಡ್ತಿದ್ದಿರಲ್ಲವೇ? ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯದು, ಎಲ್ಲವನ್ನು ಕೆಡವಿ ಹಾಕುವ ಕಾಲವೊಂದು ಬರುವುದು ಎಂದರು. ಗುರುವೇ, ಇದು ಸಂಭವಿಸುವುದು ಯಾವಾಗ? ಇದೀಗಲೇ ಸಂಭವಿಸಲಿದೆ ಎಂದು ತಿಳಿಸುವ ಪೂರ್ವ ಸೂಚನೆ ಯಾವುದು ಎಂದು ಕೆಲವರು ಕೇಳಿದರು. ಅದಕ್ಕೆ ಯೇಸು, ಸ್ವಾಮಿ, ನೀವು ಮೋಸ ಹೋಗದಂತೆ ಜಾಗರೂಕರಾಗಿರಿ. ಅನೇಕರು ನಾನೇ ಆತ ಎನ್ನುತ್ತಾ ನನ್ನ ಹೆಸರನ್ನೇ ಇಟ್ಟುಕೊಂಡು ಬಂದು ಕಾಲವು ಸಮೀಪಿಸಿಬಿಟ್ಟಿತು ಎಂದು ಹೇಳುತ್ತಾರೆ. ಅವರನ್ನು ಹಿಂಬಾಲಿಸಬೇಡಿ. ಸಮರ ಸಂಕಲಗಳ ಸುದ್ದಿ ಬಂದಾಗ ದಿಗಿಲುಗೊಳ್ಳಬೇಡಿ. ಇವೆಲ್ಲವೂ ಮೊದಲು ಸಂಭವಿಸಲೇಬೇಕು, ಆದರೂ ಅಂತ್ಯವು ಕೂಡಲೇ ಬರುವುದಿಲ್ಲ ಎಂದರು. ಅದೂ ಅಲ್ಲದೆ ಯೇಸು ಇಂತೆಂದರು, ಜನಾಂಗಕ್ಕೆ ವಿರುದ್ಧವಾಗಿ ಜನಾಂಗ, ರಾಷ್ಟ್ರಕ್ಕೆ ವಿರುದ್ಧವಾಗಿ ರಾಷ್ಟ್ರ ಯುದ್ಧಕ್ಕಿಳಿಯುವು. ಭೀಕರ ಭೂಕಂಪಗಳಾಗುವು, ಕ್ಷಾಮಡಾಮರುಗಳು ತಲೆದೋರುವು, ಭಯಂಕರ ಘಟನೆಗಳು, ಬಾಹ್ಯಾಕಾಶದಲ್ಲಿ ಅಪೂರ್ವ ಸೂಚನೆಗಳು ಕಾಣಿಸಿಕೊಳ್ಳುವುವು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ನಮ್ಮ ಹೆಚ್ಚಳ ನಮ್ಮ ಆಚಾರ ವಿಚಾರ, ಧಾರ್ಮಿಕ ಆಚರಣೆ, ಸಂಪ್ರದಾಯ, ಕಟ್ಟಡ ವಿನ್ಯಾಸಗಳಲ್ಲ, ಬದಲಾಗಿ ಕ್ರಿಸ್ತನಲ್ಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಕ್ರಿಸ್ತಪೂರ್ವ 28ರಿಂದ ಕ್ರಿಸ್ತಶಕ 64 ತನಕ ಅರಸ ಹೆರೋದನು ಮಹಾದೇವಾಲಯದ ಜೀರ್ಣೋದ್ಧಾರ ಕಾರ್ಯ ಕೈಗೊಂಡು ದೇವಾಲಯವನ್ನು ಸುಂದರಗೊಳಿಸುತ್ತಾನೆ. ಈ ದೇವಾಲಯ ರೋಮ್ ಸಾಮ್ರಾಜ್ಯದಲ್ಲಿ ಅತಿ ದೊಡ್ಡ ಕಟ್ಟಡವಾಗಿತ್ತು. ಮಾತ್ರವಲ್ಲ, ಪ್ರಾಚೀನ ಜಗತ್ತಿನ 7 ಅದ್ಭುತಗಳಲ್ಲಿ ಇದು ಕೂಡ ಒಂದಾಗಿತ್ತು. ಯೇಸುವಿನ ಬಹಿರಂಗ ಹಾಗೂ ಪ್ರಬೋಧನ ಕಾಲದಲ್ಲಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತಿತ್ತು. ಇಸ್ರಾಯೇಲರ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ಕೇಂದ್ರವೂ ಅದಾಗಿತ್ತು. ಇಸ್ರಾಯೇಲರ ಬದುಕಿನಲ್ಲಿ ಈ ಮಹಾದೇವಾಲಯವು ಬಹಳಷ್ಟು ಪ್ರಾಮುಖ್ಯತೆ ಪಡೆದಿತ್ತು. ಇಂತಹ ದೇವಾಲಯದ ಅಂತ್ಯದ ಕುರಿತು ಇಂದು ಯೇಸು ಸ್ವಾಮಿ ಮುಂತಿಳಿಸುತ್ತಾರೆ. ಆತ್ಮೀಯರೇ, ಫ್ಲಾವಿಯಸ್ ಜೋಸೆಫಸ್ ಪ್ರಕಾರ ರೋಮನ್ನರು ಕ್ರಿಸ್ತಶಕ 70ರಲ್ಲಿ ಈ ದೇವಾಲಯವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಾರೆ. ದೇವಾಲಯದ ನಾಶವು ದೇವರ ನ್ಯಾಯ ತೀರ್ಪಿನ ಮುನ್ಸೂಚನೆಯಾಗಿತ್ತು. ಪ್ರಿಯರೇ, ನಮ್ಮ ಹೆಚ್ಚಳ ನಮ್ಮ ಆಚಾರ ವಿಚಾರ, ಧಾರ್ಮಿಕ ಆಚರಣೆ, ಸಂಪ್ರದಾಯ, ಕಟ್ಟಡ ವಿನ್ಯಾಸಗಳಲ್ಲ, ಬದಲಾಗಿ ಆ ಕ್ರಿಸ್ತನಲ್ಲಿ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.